ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ವ ಸಾನವ್ರೆ, ಎಲ್ರು ಎಲ್ಲಿದ್ದೀರಾ? ಎಲ್ರು ಬೇಗ ಬನ್ನಿ, ಸಿಹಿ ಸುದ್ದಿ ಇದೆ. ಬಂದ ಇವನಪ್ಪ ಸಿರಿ ಸ್ಯಾನ ಖುಷಿಯಾಗಿದೀಯಾ? ಇವ್ರಿನ್ ಮೇಕೆ ಬರೀ ಬಂಗಾರಮ್ಮನ್ ಸೊಸೆ ಅಲ್ಲ, ಪಂಚಾಯಿತಿ ಅಧ್ಯಕ್ಷೆ ಸ್ನೇಹ. ಏನ್ ನೋಡ್ತಾ ಇದ್ದೀರ ಹೇಳಿ ಅಂದ್ರೆ? ಹೌದು ಮವಯ್ಯ, ಬರ್ತಾರ ಎಲೆಕ್ಷನ್ ಆಗೆ ರಾಧನ್ ವಿರುದ್ಧ ನಮ್ಮ ಅಮ್ಮನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾವ್ರೆ. ಈ ಮುಸ್ರೆ ಆಫೀಸರು ನಮ್ ರಾಧನ್ ವಿರುದ್ಧ ನಿಲ್ತಾವಳ? ಏನ್ ಹೇಳಿ ಅಂದ್ರೆ ಇದೆಲ್ಲ ಈಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಬೇಕಾ? ಸ್ನೇಹ, ಏನಮ್ಮ ಇದೆಲ್ಲ? ಅದ್ಯಾಕ್ ಮಾವಯ್ಯ ಗಾಬರಿ ಬೀಳ್ತಿದ್ದೀರಾ? ಈಗಿರೋ ಪರಿಸ್ಥಿತಿ ಅಂದ್ರೆ ಏನಾಗೈತೆ? ಬಸ್ರಿ ಹೆಂಗ್ಸಲ್ಲೇನಪ್ಪ, ಇಂಥ ಟೈಮ್ನಾಗೆ ಯಾಕೆ ಸುಮ್ಕೆ ವಾತಾವರಣ ತಗೋಬೇಕು ಅಂತ ಗಂಗಾಧರಪ್ಪಿ ಹೊಲ್ಟ. ಇದು ಒತ್ತಡದ ಪ್ರಶ್ನೆ ಅಲ್ಲವ, ನಮ್ಮ ಅಬ್ಬನ ಗೌರವದ ಪ್ರಶ್ನೆ. ಇವ್ರು ನಿಲ್ಲೇಬೇಕು, ಗೆಲ್ಲೇಬೇಕು. ಯಾರಿಗೆ ಯೋನ್ ಅನಿಸ್ತಾಯ್ತೋ ಗೊತ್ತಿಲ್ಲ, ಆದ್ರೆ ನೀನ್ ಎಲೆಕ್ಷನ್ ನಿಂತಿರೋದು ಸಿಯಾನೆ ಖುಷಿ ಆಯ್ತೈತೆ. ನಾಡ್ತ ಪುಟ್ಟಮ್ಮೆ, ನನಗೆ ಪುಟ್ಟವ್ವ ಎರಡನೇ ತಾಯಿ ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂತಿದ್ರು. ಗುಟ್ಟೆ ಬಿಟ್ಕೊಡ್ಲಿಲ್ಲ. ಇದನ್ನ ಯಾವಾಗ ನಿರ್ಧಾರ ಮಾಡಿದ್ರು ಗೊತ್ತಿಲ್ಲ ನೋಡಿ ನಮ್ಗೆ. ಇವ್ರು ನನ್ಗೆ ಹೇಳ್ದೇನೆ ನಿರ್ಧಾರ ತಗೊಂಡಿದ್ದಾರೆ. ನನಗ್ ಗೊತ್ತಾಗಿದೆ ಪಾರ್ಟಿ ಆಫೀಸ್ಗೆ ಹೋದ್ಮೇಲೆ ಗೋಪಾಲಪ್ಪ. ತಮಾಷೆ ಮಾಡ್ಬೇಡಿ ಅಧ್ಯಕ್ಷರೇ, ಓದಕ್ ಬರ್ದಿರೋರೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಜನರು ಸೇವೆ ಮಾಡ್ತಾರಾ? ಕಂಟಿ ಓದು ಬರಹ ಗೊತ್ತಿಲ್ಲ, ಅನಕ್ಷರಸ್ಥ ಅಂತ ಮನವರಿಕೆ ಮಾಡ್ತಿದ್ದೀನಿ. ನಾನು ನಿನ್ಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಿಲ್ಲ ಕಂಟಿ, ನನ್ ವಿರುದ್ಧ ನಿಲ್ಲೋ ತಾಕತ್ತಿದೆ ಅಂದಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾರೆ. ನನ್ ಬಂಗಾರನ ಕುರ್ಚಿಗೆ ಅದರದೇ ಆದಂತ ಘನತೆ ಅದೇ. ಅದನ್ನ ಉಳಿಸ್ಬೇಕಂದ್ರೆ ಸರಿಯಾದ ವ್ಯಕ್ತಿ ನೀವೇ. ಕಳ್ಳರು ಸುಳ್ರೆಲ್ಲ ಬಂದು ನಮ್ಮ ಅವ್ವನ್ ಜಾಗದಾಗ ಕೂರ್ತಾರಂದ್ರೆ ಹೆಂಗವ ಬಿಟ್ಕೊಡಕಾಯ್ತದೆ? ಅದು ಅಲ್ಲದೆ ಸ್ನೇಹ ಅವ್ರಿಗೆ ಅವ್ವನ್ ಸ್ಥಾನದಾಗ ಕೂತು ಊರ್ ಕಾಯೋ ಎಲ್ಲ ಅರ್ಹತೆನೂ ಐತೆ. ನೀನು ಹೇಳೋದು ಸರಿಯಾಗಿ ಐತೆ ಕಣಪ್ಪ. ನಿನ್ನಿಷ್ಟಂಗೆ ಆಗಲಿ. ಬೇಲಿ ಕಾಯಕ್ಕೆ ಗೂಳಿನ ಮಡ್ಗಕ್ಕಾಯ್ತದ? ಒಳ್ಳೆ ಜನ ಕುರ್ಚಿ ಮೇಲೆ ಕುಂತು ಊರ್ ಕಾಯದೆ ಒಳ್ಳೇದು. ಅದು ಅಲ್ಲದೆ ಅಮ್ಮವ್ರ ಆಶೀರ್ವಾದ ನಮ್ಮ ಸ್ನೇಹದ ಮೇಲದೆ. ನಿನ್ ಸಾವು ಇವತ್ತೇ ಅಂತ ಬರ್ದಿರ್ಬೇಕಾರೆ ನೀನ್ ಗೆದ್ದು ಪಂಚಾಯತಿ ಕುರ್ಚಿಲ್ ಕೂರ್ತೀಯಾ? ನಾನು ಬದುಕಿರೋ ಗಂಟ ನಮ್ಮ ಒಬ್ಬನ ಸ್ಥಾನದಾಗೆ ಕೆಟ್ಟ ಜನ ಕೂರಕ್ ನಾನು ಬಿಡಕ್ಕಿಲ್ಲ ಕಣವ. ಕಂಟಿ, ನೀ ಇಂಥ ಕೆಲ್ಸ ಮಾಡ್ತೀಯ ಅಂತಾನೆ ಗಂಗಾಧರಪ್ಪ ಮಗಳಿಗೋಸ್ಕರ ಹಬ್ಬದ ಅಡ್ಗೆ ಮಾಡಿ ಕಾಯ್ತಾ ಕೂತಿದ್ದ ಅಂತ ಅನ್ಸ್ತದೆ. ಗಂಗಾಧರಪ್ಪ ಹಬ್ಬದ ಅಡ್ಗೆನಾ? ಓ, ಇವತ್ತು ಗಂಗಾಧರಪ್ಪ ಅವನ್ ಕೈಯಾರೆ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ಹಬ್ಬದ ಅಡ್ಗೆ ತಯಾರು ಮಾಡ್ಕೊಂಡ್ ಕೂತವ್ನೆ. ಗಂಗಾಧರಪ್ಪ, ನಿನ್ ಮಗಳು ಎಲೆಕ್ಷನ್ಗೆ ನಿಂತವಳೆ. ಇದೇ ಖುಷಿನಾಗೆ ಹೋಗು, ಊಟ ಪಡಿಸೋಗು. ಹೌದಾ ಗಂಗಾಧರಪ್ಪ?
ಒಬ್ಬ ತಾಯಿ ತನ್ನ ಮಗಳಿಗೆ ಬಸ್ರಿ ಆದಾಗ ಇವನೆಲ್ಲ ಮಾಡಬೇಕು, ಅದನ್ನ ತಂದೆಯಾಗಿ ನೀನೇ ಮಾಡಿದ್ಯಲ್ಲ, ಧ್ಯಾನ ಸಂತೋಷ ಆಯಿತು. ಓ ಬಡ್ಸೋಗು, ಹೋಗವ ಊಟ ಮಾಡೋಗು. ಗಂಗಣ್ಣ, ನಿಮ್ ಮಗ್ಳಿಗೆ ಮಾತ್ರ ಹಬ್ಬದ ಅಡ್ಗೆನಾ? ನಮಗಿಲ್ವಾ? ಅಯ್ಯಯ್ಯೋ, ಬಸ್ರಿ ಹೆಂಗ್ಸಿಗೆ ಅಂತ ಮಾಡಿರೋ ಅಡುಗೆ ನಾವು ತಿನ್ನಬಾರ್ದು, ಹೊಟ್ಟೆ ನೋವು ಬರ್ತದೆ. ಅದನ್ನ ಅವ್ಳು ಮಾತ್ರ ತಿನ್ಬೇಕು. ಅಯ್ಯೋ ಗಂಗಾಧರಪ್ಪ, ಕರ್ಕೊಂಡೋಗು. ಸ್ನೇಹ, ನೀನ್ ಯಾಕೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು, ನಿಮ್ಮಪ್ಪ ಪಿರುತಿಯಿಂದ ಅಡುಗೆ ಮಾಡವನೆ, ಹೋಗಿ ತಿನ್ನೋಗು. ಹೊಟ್ಟೆ ತುಂಬಾ ತಿನ್ಬೇಕು, ಸಂಕೋಚ ಪಡ್ಕೊಬೇಡ, ಹೋಗು. ಇದೇನಿದ? ಈ ಭಿನ್ನಾನ್ ಗೀತಿಗೆ ಇದ್ದಕ್ಕಿದ್ದಂಗೆ ಸ್ನೇಹಿತ ಮ್ಯಾಗ ಇಷ್ಟೊಂದು ಪಿರುತಿ ಕರಿತಾ ಇದಲ್ಲ, ಏನು ಈಸ್ಯ? ನಡಿಯವ ನಡಿ. ಎಲ್ಲದನ್ನು ತಿನ್ನು ಆಯ್ತಾ, ಬಿಡ್ಬೇಡ. ಹೇಳಿ ರಾಜವ್ರೆ. ಅಲ್ವ ರಾಧಾ, ನನ್ಗಿವತ್ತು ಆಗ್ತಿರೋ ಸಂತೋಷಕ್ಕೆ ಚೊಂಬುಗಟ್ಲೆ ಹಾಲು ಕುಡಿಬೇಕು ಅಂತ ಅನ್ಸ್ತೈತೆ. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಅದೇ ಈಟು ದಿನ ನೀನು ಯಾವ ಕೆಲ್ಸನ ಮಾಡು ಮಾಡು ಅಂತ ಹೇಳ್ತಿದ್ಯೋ, ಆ ಕೆಲ್ಸ ಇವತ್ತು ಮಾಡು ಮುಗಿಸ್ಬಿಟ್ಟೆ. ನನ್ ಬಗ್ಗೆ ನಂಗೆ ಏಟ್ ಖುಷಿ ಆಗ್ತಿದೆ ಗೊತ್ತಾ? ಯಾವ ಕೆಲಸ ರಾಜಿಯವ್ರೆ? ಏನ್ ವಿಷಯ ಅಂತ ಸ್ವಲ್ಪ ಬಿಡಿಸ್ಬಿಟ್ಟು ಹೇಳಿ. ಅದೇ ರಾಧಾ, ಹುಟ್ತಾ ಇರೋ ಆ ಬಂಗಾರಮ್ಮನ ಸಾಯ್ಸಕ್ ಹೇಳುದಿಲ್ಲ. ಇವತ್ತು ಆ ಬಂಗಾರಮ್ಮನ ಜೊತೆ ಸ್ನೇಹನು ಸಾಯಿಸ್ತಾ ಇದ್ದೀನಿ ನಾನು. ಏನ್ ಹೇಳ್ತಿದ್ದೀರಾ? ಇಬ್ರು ಸತ್ರ? ಓಹೋ, ಇನ್ನೇನ್ ಸಾಯ್ತಾರೆ? ಇನ್ನೂ ಸತ್ತಿಲ್ವಾ? ನೀವ್ ಯಾವಾಗ್ಲೂ ಹಿಂಗೆ ಹೇಳ್ತೀರಾ, ಕೊನೆಯಲ್ಲಿ ಕೆಲಸ ಆಗಿಲ್ಲ ಅಂತ ಫೋನ್ ಮಾಡ್ತೀರಾ. ಇಲ್ಲ ರಾಧಾ, ಈ ಸತಿ ಕೆಲ್ಸ ಪಕ್ಕ. ನಾನೇ ನನ್ನ ಕೈಯಾರೆ ವಿಸಾಕ್ ಬಂದಿದ್ದೀನಿ. ಸ್ನೇಹನ ತಿಂತಾವಳೆ. ನೀವು ಊಟ ಹಾಕೊಟ್ರಾ? ಅಯ್ಯೋ, ಆಮೇಲೆ ನಿಮ್ಮೇಲೆ ಅನುಮಾನ ಬರುತ್ತೆ. ಹುಷಾರು ರಾಜಿಯವ್ರೆ. ಇಲ್ಲ ಕಣ್ರಾದ, ಇವತ್ತು ಆ ಮುಸ್ರೆ ಅಪ್ಪ ಅವ್ರ ಮಗಳು ಬಸ್ರಿ ಅಂತ ಅಡ್ಗೆ ಮಾಡಿದ್ದ.